ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಚನ್ನರಾಯಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ ಪುರಸಭೆ ವತಿಯಿಂದ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು. ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಈ ವೇಳೆ ಪುರಸಭಾ ಉಪಾಧ್ಯಕ್ಷೆ ಕವಿತಾ ರಾಜು, ಸದಸ್ಯರಾದ ಬನಶಂಕರಿ, ಸುಜಾತ, ಲಕ್ಷ್ಮಮ್ಮ, ರಾಣಿ, ರೇಖಾ, ಪ್ರೇಮ್ಕುಮಾರ್, ರವಿ, ಮುಖ್ಯಾಧಿಕಾರಿ ಯತೀಶ್, ಪುರಸಭೆಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಪೌರ ಕಾರ್ಮಿಕರು ಈ ವೇಳೆ ಉಪಸ್ಥಿತರಿದ್ದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು. ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯ ದಿವಸ ವಿಜೇತ ಕ್ರೀಡಾಪಟುಗಳಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ವಿತರಣೆ ಮಾಡಲಾಗುವುದು ಎಂದು ಪುರಸಭೆ ವತಿಯಿಂದ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಪೌರ ಸೇವಾ ನೌಕರರ ದಿನಾಚರಣೆ ಅಂಗವಾಗಿ ಇವತ್ತು ಅವ್ರಿಗೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಎಲ್ಲರಿಗೂ ನಮ್ಮ ನೌಕರಿಗೆ ಎಲ್ಲರಿಗೂ ಆಹ್ವಾನ ಮಾಡಿದ್ವಿ. ಇದೇ ರೀತಿ ಈ ದಿನ ನಮ್ಮ ಪುರಸಭಾ ಸದಸ್ಯರು ಮತ್ತು ನೌಕರರು, ಸಿಬ್ಬಂದಿ ವರ್ಗ ಎಲ್ಲ ಒಳಗೊಂಡು ಸುಮಾರು ಒಂದು 140ರಿಂದ 150 ಜನ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಪ್ರತಿದಿನ 4 ಗಂಟೆಗೆ ಎದ್ದು ಈ ನಗರದ ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ನಮ್ಮ ಕಾರ್ಮಿಕರಿಗೆ ಇವತ್ತು ಮನೋರಂಜನಾ ಕಾರ್ಯಕ್ರಮವಾಗಿ ಇವತ್ತು ಕ್ರೀಡೆಯನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ಈ ಕ್ರೀಡೆ ಒಂದು ಹಗ್ಗಜಗ್ಗಾಟ, ಕ್ರಿಕೆಟ್ ಮತ್ತು ಗುಂಡು ಎಸೆತ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ನಡೆಸೋ ಮುಖಾಂತರ 23ನೇ ತಾರೀಕು ಏನು ಪೌರ ಸೇವಾ ನೌಕರರ ದಿನಾಚರಣೆ ಅಂಗವಾಗಿ ಇದನ್ನು ನಡೆಸ್ತಕ್ಕಂಥದ್ದು. ಅವತ್ತಿನ ದಿನ ಎಲ್ಲ ನೌಕರರಿಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಈ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನ ಮುಂಗಡವಾಗಿ ತಿಳಿಸ್ತಾ ಅವತ್ತು ಪ್ರತಿಯೊಬ್ಬರಿಗೂ ಕ್ರೀಡಾ ಸ್ಫೂರ್ತಿ ನಡೆಯುವಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಈ ದಿನ ಸೇರಿಕೊಂಡಿದ್ದೀವಿ. ಏನು ಸ್ಪೋರ್ಟ್ಸ್ ನಡೀತಾ ಇದೆ ಇವತ್ತು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀವಿ. ಪೌರ ಕಾರ್ಮಿಕರು ಇವತ್ತು ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದೆ ಈ ಸ್ಟೇಡಿಯಂನಲ್ಲಿ. ಯಾಕೆಂದರೆ ಅವರು ದಿನ ಬೆಳಕರಿದ್ರು ವರ್ಷ ಪೂರ್ತಿ ಅವರದ್ದೇ ಆದಂಥ ಕೆಲಸದಲ್ಲಿ ತೊಡ್ಕೊಂಡಿರ್ತಾರೆ. ಅವರಿಗೂ ಆರೋಗ್ಯ ಭಾಗ್ಯ ಮುಖ್ಯ. ಅದೇ ರೀತಿ ಇವತ್ತು ಒಂದು ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಕ್ರೀಡಾಕೂಟವನ್ನು ಏರ್ಪಡಿಸಿದೆ. ನಮಗೂ ಅವ್ರ ಜೊತೆ ಆಡುವ ಒಂದು ಭಾಗ್ಯ. ಇಲ್ಲಿ ಬಹುಮಾನ ಮುಖ್ಯ ಅಲ್ಲ, ಇವತ್ತು ಎಲ್ಲರೂ ಸೇರಿ ಒಂದುಗೂಡಿ ನಾವು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸುವುದು ಮುಖ್ಯ. ಎಲ್ಲರೂ ಸೇರಿ ಇವತ್ತು ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಯಲಿ ಅಂತ ಕೇಳ್ತಾ ಅವರಿಗೆ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ